ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಿ? ಚೆನ್ನಾಗಿದ್ದೀರಾ? ನಾವು ಸಹ ಭಾಳ ಚೆನ್ನಾಗಿದ್ದೀವಿ. ವೆಲ್ಕಮ್ ಬ್ಯಾಕ್ ಟು ಕಾರುಣ್ಯ ಕನ್ನಡ ಮನೆಗೆ. ಹೊಸದಾಗಿ ಯಾರಾದರೂ ನನ್ನ ಚಾನಲ್ ನೋಡೋದಾದರೆ ಪ್ಲೀಸ್ ಮರೆಯದೆ ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಾಗೆ ನಿಮ್ಮ ಪಕ್ಕದಲ್ಲಿರುವಂಥ ಬೆಲ್ಲೈಕನನ್ನು ಕ್ಲಿಕ್ ಮಾಡಿರಿ. ಪ್ಲೀಸ್ ಮರೆಯದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ. ಮಾಡೋದಲ್ಲರಿ, ನನ್ನ ವೀಡಿಯೋ ಸಹ ನೋಡಿರಿ, ಹೇಗಿದ್ದಾವೆ ಅಂತೆ ಕಮೆಂಟ್ ಮಾಡಿರಿ. ಈ ದಿನ ಬಂದುಬಿಟ್ರು ಜುಲೈ 1 ರೀ. ಜುಲೈ 1 ಬಂದುಬಿಟ್ಟು ನಾವು ಅರ್ಲಿ ಮಾರ್ನಿಂಗ್ ಪ್ರೇಯರ್ ಇರುತ್ತೆ ನಮ್ಮ ಚರ್ಚಲ್ಲಿ. ಬೆಳಿಗ್ಗೆ 4:45 ಆಗೈತೆ ರೀ ಟೈಮು. 4:15 ಎಚ್ಚರ ಆಗೈತೆ. ಇವಾಗ ಎದ್ದೇಳೋಣ, ಆಮೇಲೆ ಎದ್ದೇಳೋಣ ಅನ್ಕೊತ ಹಂಗೆ ಮಲ್ಕೊಂಡೇ ಬಿಟ್ಟಿದ್ದೀನಿ. ಇನ್ನು 4:45ಕ್ಕೆ ಎಚ್ಚರ ಆಗೈತಿ. ನಾನು ಬೇಗ ಎದ್ದು ಬ್ರಷ್ ಮಾಡಿಕೊಂಡು ನಾನು ರೆಡಿಯಾಗಿ ನಾನು ಚರ್ಚ್ಗೆ ಹೋಗಿ ಬರ್ತಾಯಿದ್ದೀನಿ ರೀ. ಜಡೆ ಹಾಕ್ಕೊಳೋಣ ಅಂದರೆ ನಾನು ಜಡೆ ಹಾಕೋಣಷ್ಟು ಟೈಮ್ ಇಲ್ಲ, ಅದಕ್ಕೆ ತುರ್ಬ ಕಟ್ಕೊಂಡು ಚರ್ಚ್ಗೆ ಹೋಗಿ ಬರ್ತಾಯಿದ್ದೀನಿ. ನಮ್ಮ ಮಕ್ಕಳು ಚೆನ್ನಾಗಿ ಮನೆಯಲ್ಲಿ ನಿದ್ದೆ ಮಾಡ್ತಿದ್ದಾರೆ. ನಮ್ಮ ಯಜಮಾನ್ರನ್ನ ಕರ್ಕೊಂಡು ಹೋದರೆ ನಮ್ಮ ಮಕ್ಕಳ ಜೊತೆಗೆ ಯಾರು ಇರೋದಿಲ್ಲ. ಅದಕ್ಕೆ ನಾನು ನಮ್ಮ ಯಜಮಾನ್ರ ಮನೆಯಲ್ಲಿ ಬಿಟ್ಟು ನಾನು ಒಂದೇ ಹೋಗಿ ಬರ್ತಾಯಿದ್ದೀನಿ. ಆದರೆ ಹೋಗಿ ಬರುವಾಗ ನಮ್ಮ ಯಜಮಾನ್ರು ಹುಷಾರು ಅಂತ ಎಷ್ಟು ಸಾರಿ ಹೇಳ್ತಾರೆ. ರಾತ್ರಿನೇ ಹೇಳಿ ಮಲ್ಕೊಂಡಿದ್ದಾರೆ, ಈಗೇನು ಹೇಳಿಲ್ಲ. ಸರಿ ಹೋಗಿ ಬಾ ಅಂತ ಹೇಳ್ತಿದ್ದಾರೆ. ನಾನು ನಮ್ಮ ಯಜಮಾನ್ರಿಗೆ ಹೇಳ್ತಾಯಿದ್ದೀನಿ, ಹೋಗಿ ಬರ್ತೀನಿ ರೀ ಅಂತ. ಮಕ್ಕಳಿದ್ದಾರೆ ಹುಷಾರು ಅಂತ. ಸರಿ ಅಂತೇಳಿ ಅವ್ರು ಹೇಳಿದರೆ ನಾನು ಚರ್ಚ್ಗೆ ಹೋಗ್ತಾಯಿದ್ದೀನಿ. ಇನ್ನು ಹೋಗ್ತಾ ಬಾಯಿ ಅರಿಕೆ ಆಗಿರೋ ಸಲುವಾಗಿ ಒಂದು ಸ್ವಲ್ಪ ನೀರು ಕುಡಿದು ಹೋಗೋಣ ಅಂತ ಮತ್ತೆ ಕೂತ್ಕೊಂಡಿದ್ದೀನಿ. ಯಾಕೆಂದರೆ ಬ್ರಷ್ ಮಾಡಿ ನಾನು ನೀರನ್ನು ಕುಡಿದಿಲ್ಲ ಅಂದರೆ ಬಾಯೆಲ್ಲ ಒಣಗಿ ಹೋಗ್ಬಿಡ್ತೈತೆ. ಅದಕ್ಕೆ ಅದು ಸಹ ಅರ್ಜೆಂಟ್ ನಾವು ಏನನ್ನು ಮಾಡುವಾಗ ರೀ ಹಂಗಾಗುತ್ತಾ. ನಿಮಗೆ ಆಗುತ್ತಿಲ್ಲ ಗೊತ್ತಿಲ್ಲ, ನನಗಂತ ಹಂಗಾಗುತ್ತೆ. ಸ್ವಲ್ಪ ನೀರು ಕುಡಿದ್ರೆ ಸ್ವಲ್ಪ ಗಂಟಲೆಲ್ಲ ಆರೋಗಿದ್ದು ಒಣಗೋಗಿದ್ದೆಲ್ಲ ಸ್ವಲ್ಪ ಹಸಿ ಆಗುತ್ತಾ. ಇನ್ನು ನಾನು ಚರ್ಚಿಗೆ ಹೋಗಿ ಬರ್ತಾಯಿದ್ದೀನಿ ರೀ. ಇನ್ನು ಹೆಂಗೆ ಹೋಗ್ತಾಯಿದ್ದೀನಿ ಅಂದರೆ, ನನ್ನ ಯಾರು ಕರ್ಕೊಂಡು ಹೋಗಲ್ಲ, ನನ್ನ ಬುಲೆಟ್ ಗಾಡಿ ಕರ್ಕೊಂಡು ಹೋಗ್ತೈತೆ. ನಮ್ಮದು XL ಬುಲೆಟ್ ಇದೆ ಅಲ್ವಾ, ಅದರಲ್ಲೇ ನಾನು ಹೋಗೋದು. ಅದೇ ನಮಗೆ ಎಷ್ಟು ಹೆಲ್ಪ್ ಮಾಡ್ತೈತೆ. ಬಟ್ ನೋಡೋ ಜನ ಸ್ವಲ್ಪ ನಗ್ತಾರೆ, ಇವ್ರ ಕಡೆ XL ಗಾಡಿ ಇದೆ, ಇವ್ರು ಮಾಡೋದು ನೋಡಿದ್ರೆ ಎಲ್ಲಿಗೋ ಇದ್ದಾವೆ ಅಂತ ಎಷ್ಟೋ ಜನ ಆಲೋಚನೆ ಮಾಡ್ತಾರೆ. ನಮಗೆ ಸ್ಕೂಟಿ ತೊಗೊಳಕ್ಕೆ ಆಗಲ್ಲ ಅಂತಲ್ಲ, ಸ್ಕೂಟಿ ತೊಗೊಂಡಾದ್ಮೇಲೆ ಅದನ್ನು ಕಟ್ಟೋದ್ರ ಬಗ್ಗೆ ಆಲೋಚನೆ ಮಾಡಬೇಕು. ಸೊ ಹಂಗಂತೇಳಿ ನಾವು ತೊಗೊಂಡಿಲ್ಲ ರೀ. ನಮಗೆ ಕರ್ಕೊಂಡೋಗಿ ಮನೆಗೆ ಕರ್ಕೊಂಬರ್ತೈತಲ್ಲ, ನಮಗೆ ಅಷ್ಟೇ ಸಾಕು. ನಾವು ಬುಲೆಟಲ್ಲಿ ಹೋಗ್ತಿದ್ದೀವ, ನಾವು ಸ್ಕೂಟಿಯಲ್ಲಿ ಹೋಗ್ತಿದ್ದೀವ, ನಾವು XL ಗಾಡಿಯಲ್ಲಿ ಹೋಗ್ತಿದ್ದೀವ, ನಾವು ಸೈಕಲಲ್ಲಿ ಹೋಗ್ತಿದ್ದೀವ ಅನ್ನೋದು ನೆಕ್ಸ್ಟ್ ಪಾಯಿಂಟ್. ನಮಗೆ ಕರ್ಕೊಂಡೋಗಿ ನಮ್ಮ ಸುರಕ್ಷಿತವಾಗಿ ಕರ್ಕೊಂಡೋಗಿ ಕರ್ಕೊಂಬರ್ತೈತೆ ಇಲ್ಲ ಅಷ್ಟೇ. ಇನ್ನೊಬ್ರು ನೋಡ್ತಾರೆ ಅಂತೇಳಿ ನಾವೇನು ತೊಗೋಬಾರ್ದು. ನಮಗೆ ಇಷ್ಟ ಆಗಿಲ್ಲ ಅಂದರೆ ನಾವು ಚೇಂಜ್ ಮಾಡ್ಕೋಬೇಕು ಅಷ್ಟೇ ಹೊರತಾಗಿ ನಗ್ತಾರೆ ಅಂಥೇಳಿ ಅವ್ರ ಮುಂದೆ ನಾವು ಇಲ್ಲಿದ್ದು ಮಾಡೀವಿ ಅಂದರೆ ನಾವೇ ಹೋಗಿ ಕುಣಿಯಲ್ಲಿ ಬೀಳೋದು, ಹೌದಿಲ್ಲ ರೀ. ಚರ್ಚ್ ಬಂದುಬಿಟ್ರೆ ಬೆಳಿಗ್ಗೆ 5 ಗಂಟೆಗೆ ಪ್ರೇಯರ್ ಸ್ಟಾರ್ಟ್ ಆಗುತ್ತಾ. 5 ಗಂಟೆಯಿಂದ 6:15ರವರೆಗೆ ಇರ್ಬೋದು, ಟೈಮಿಂಗ್ ನೋಡೋದಿಲ್ಲ. ಬಟ್ ಸ್ಟಾರ್ಟ್ ಆಗೋದು ಮಾತ್ರ 5 ಗಂಟೆಗೆ ಸ್ಟಾರ್ಟ್ ಆಗುತ್ತಾ. ಪ್ರೇಯರ್ ಮುಗಿಸ್ಕೊಂಡು ಆ ದಿನದ ವಾಗ್ದಾನ ತೊಗೊಂಡು ನಾವು ಮನೆಗೆ ಬಂದಿದ್ದೀನಿ ರೀ. ಯಾಕೆ ನಾವು ಫಸ್ಟು ಡೇ ಚರ್ಚಿಗೆ ಹೋಗ್ತೀವಿ ಅಂತಂದರೆ ರೀ, ದೇವ್ರ ಬ್ಲೆಸ್ಸಿಂಗ್ಸ್ ತೊಗೊಳಕ್ಕೆ, ದೇವರು ನಮ್ಮನ್ನ ಈ ತಿಂಗಳೆಲ್ಲ ಕಾಪಾಡಲಿ, ನಮ್ಗೆ ಯಾವ ತೊಂದರೆಗಳು ಆಗ್ಲಾರ್ದಂಗೆ ನಡೆಸಲಿ, ಏನೇ ತೊಂದರೆ ಬಂದರೂ ಅದನ್ನು ಜಯಿಸುವಂಥ ಶಕ್ತಿ ಕೊಡಪ್ಪ ಅಂಥೇಳಿ ನಾವು ಹೋಗ್ತೀವಿ ರೀ. ಯಾಕೆಂದರೆ ದೇವ್ರು ಇಲ್ಲಾಂದರೆ ನಾವೇನು ಮಾಡೋಕ್ಕೂ ಆಗೋದಿಲ್ಲ, ಹೌದಿಲ್ಲ. ದೇವ್ರಿದ್ರೇ ನಾವೆಲ್ಲ ಮಾಡೋಕ್ಕೂ ಸಾಧ್ಯ. ನಾವು ಇನ್ನೊಂದು ಭಾಳ ಪ್ರಿಫರೆನ್ಸ್ ದೇವ್ರಿಗೆ ಕೊಡ್ತೀವಿ. ದೇವ್ರು ಆದಮೇಲೆ ನಾವು ಏನೇ ಆಗಲಿ ಮಾಡೋದು. ಏನೇನು ಸಣ್ಣ ಕೆಲಸ ಪ್ರಾರಂಭ ಮಾಡಬೇಕಂದ್ರೂ ಸಹ ನಾವು ಪ್ರೇಯರಿಂದನೇ ಸ್ಟಾರ್ಟ್ ಮಾಡೋದು. ಪ್ರೇಯರ್ ಮುಗಿಸ್ಕೊಂಡು ಚರ್ಚಲ್ಲಿ ಚಹಾ ಇಟ್ಟಿದ್ರಿ, ಚಹಾ ಕುಡಿದು ಇನ್ನು ಮನೆಗೆ ಬಂದೆ. ಮನೆಗೆ ಬಂದು ಬಾಗಿಲು ತೆಗೆದು ನೋಡೋಕ್ಕಿಲ್ಲ, ನಮ್ಮ ಮಕ್ಕಳು ಎಲ್ಲರೂ ಮಲ್ಕೊಂಡಿದ್ದಾರೆ. ನಾನು ಬಾಗಿಲು ಶಬ್ದ ಮಾಡಿದ್ದು ನೋಡಿ ನಮ್ಮ ದೊಡ್ಡ ಮಗಳು ಎಚ್ಚರ ಆದಳು. ಇನ್ನು ತಾನು ಹೊರಗಡೆ ಬಂದಳು. ಇನ್ನು ತನಗೆ ಬ್ರಷಿಗೆ ಪೇಸ್ಟ್ ಹಚ್ಚಿ ಇನ್ನು ನಾನು ಹೊರಗಡೆ ಕಸ ಬಳ್ಕೊತಾ ಇದ್ದೀನಿ. ಕಸ ಬಳಿದು ನೀರು ಹಾಕಿ ಇನ್ನು ರಂಗೋಲಿ ಹಾಕ್ತಾಯಿದ್ದೀನಿ ರೀ. ಫಸ್ಟಿಗೆ ನನಗೆ ರಂಗೋಲಿ ಹಾಕಬೇಕಂದ್ರೆ ನನಗೆ ಇಷ್ಟ ಆಗ್ತಾಯಿದ್ದಿಲ್ಲಪ್ಪ. ಈಗೀಗ ನಾನು ರಂಗೋಲಿ ಹಾಕ್ತಾಯಿದ್ದೀನಿ. ಇನ್ನೊಂದು, ನಮ್ಮ ಮಕ್ಕಳು ಚಿಕ್ಕವರಿದ್ದಾಗ ರೀ ನಾನು ಹೊರಗಡೆ ಅಂಗಳ ಕಸ ಸಹ ನಾನು ಬಳಿತಾ ಇದ್ದಿಲ್ಲ ರೀ. ಯಾಕಪ್ಪ ಅಂತಂದರೆ ನನಗೆ ಅವಾಗ ಎಚ್ಚರನೇ ಇರ್ತಿದ್ದಿಲ್ಲ ರೀ. ಬೆಳಿಗ್ಗೆ ಎದ್ದು ಕಸ ಬಳ್ಕೊಬೇಕಂತ. ನನಗೆ ರಾತ್ರಿ ಎಲ್ಲ ನಮ್ಮ ಮಕ್ಕಳು ಎದ್ದಿರ್ತಿದ್ರೆ ಇನ್ನು ಬೆಳಿಗ್ಗೆ ನನಗೆ ಎಚ್ಚರ ಆಗ್ತಿದ್ದಿಲ್ಲ. ಎಚ್ಚರ ಆದರೂ ಸಹ ನನಗೆ ಬೆಳಿಗ್ಗೆ ಕಸ ಬಳಿಬೇಕು ಹೊರಗೆ ಅಂತ ತಲೆನೇ ಓಡ್ತಿಲ್ಲ. ಕುತ್ಕೊಂಡ್ರೆ ನಾನು ಮಕ್ಕಳ ಬಗ್ಗೆ ಚಿಂತೆ ಮಾಡ್ತಿದ್ದರೆ, ನಿಂತ್ಕೊಂಡ್ರೂ ನಮ್ಮ ಮಕ್ಕಳ ಬಗ್ಗೆನೇ ಚಿಂತೆ ಮಾಡ್ತಿದ್ದೆ. ಯಾಕೆಂದರೆ ಅಷ್ಟು ಚಿಕ್ಕವರಿದ್ದರು. ನನಗೆ ದೊಡ್ಡಯ್ಯಮ್ಮ ಹುಟ್ಟಿ 1 ವರ್ಷಕ್ಕೆ ನನಗೆ ನೆಕ್ಸ್ಟು ಪ್ರೆಗ್ನೆನ್ಸಿನೂ ಕನ್ಸೀವ್ ಆಯಿತು ರೀ. ನನಗೆ ಭಾಳ ಕಷ್ಟ ಆಯಿತು. ಆದರೆ ಕೊಟ್ಟಿದ್ದು ತಕ್ಕೋಬಾರ್ದು, ಹೌದಿಲ್ಲ ರೀ. ಈಗ ನಾನು ಹೋಗಿ ಅಬೋಷನ್ ಮಾಡಿಸ್ಕೊಂಡಿದ್ದೀನಿ ಅಂತಂದರೆ ಇನ್ನೊಂದು ಸಾರಿ ದೇವ್ರು ನಮಗೆ ಕೊಡಲ್ಲ ರೀ. ಕೊಟ್ಟರು ಸಹ ನಮಗೆ ಒಳ್ಳೆ ಫಲನೇ ಕೊಡ್ತಾನಂತನೂ ಗ್ಯಾರಂಟಿ ಇಲ್ಲ. ಅದಕ್ಕೆ ಕೊಟ್ಟಾಗ ತೃಪ್ತಿ ಪಡಬೇಕು. ಹಂಗಂತೇಳಿ ಇನ್ನು ನಾವು ನಮ್ಮ ಮಗಳನ್ನ ಇರಲಿ ಬಿಡು ಏನನ್ನಾಗಲಿ ಅಂತ ಇನ್ನು ಬಿಟ್ಟಿವಿ ರೀ. ಇನ್ನು ಹಂಗೆ ನನಗೆ ಕನ್ಸೀವ್ ಆಯಿತಾ, ನನಗೆ ಮನೆಯಲ್ಲಿ ನೋಡ್ಕೋಬೇಕು, ನಮ್ಮ ಮಕ್ಕಳನ್ನ ನೋಡ್ಕೋಬೇಕು. ನಮ್ಮ ತವ್ರ ಮನೆಗೂ ನಾನು ಹೋಗಿಲ್ಲ ರೀ. ನಾನು ಡೆಲಿವರಿ ಆದಮೇಲೆ ನಾನು ತವ್ರ ಮನೆಗೆ ಹೋಗಿದ್ದೆ. ಯಾಕೆಂದರೆ ಇಲ್ಲಿ ನಮ್ಮ ಯಜಮಾನ್ರಿಗೆ ಮಾಡಿಡೋರು ಯಾರಿಲ್ಲ. ಅತ್ತೆನೂ ಇದ್ದಾರೆ, ಅವ್ರಿಗೂ ವಯಸ್ಸಾಗಿದೆ. ಇನ್ನು ಅವ್ರ ಮಕ್ಕಳನ್ನ ಅವ್ರು ನೋಡ್ಕೋಬೇಕಲ್ವ. ಅವ್ರ ಮಕ್ಕಳು ಇಲ್ಲ ಅಂತಲ್ಲ. ಏನಂದರೆ ನಮ್ಮ ಯಜಮಾನ್ರು ಜಲ್ದಿ ಯಾರ ಮನೆಗೂ ಹೋಗೋದಿಲ್ಲ.
ನೀನು ಹೋಗು ನಾನು ಇಲ್ಲೇ ಇರ್ತೀನಿ ಅಂತ ಹೇಳ್ತಿದ್ರೆ, ಅದಕ್ಕೆ ನಾನು ಹೋಗ್ತಿದ್ದಿಲ್ಲ. ಇನ್ನೊಂದು ಏನಂದರೆ ಅವಾಗ ನಮಗೆ ಬೇರೆ ಕೆಲಸ ಇತ್ತು, ನಮಗೆ ಕುರಿಗಳು ಇದ್ದವು ರೀ, ಅವನ್ನ ನೋಡ್ಕೊತಿದ್ದೆ ನಾನು. ಇನ್ನು ನಾನು ಅಮ್ಮವ್ರ ಮನೆಗೆ ಹೋಗೀನಿ ಅಂದರೆ ಹತ್ರನೇ ಬಿಡ್ರಿ, ಆದ್ರೂ ಅಲ್ಲಿಂದ ಬಂದು ನನಗೆ ಮಾಡೋಕೆ ಆಗೋದಿಲ್ಲ ಅಂತೇಳಿ ನಾನು ಇಲ್ಲೇ ಮಾಡ್ತಾಯಿದ್ದಿಲ್ಲ. ಭಾಳ ಅಂದರೆ ಭಾಳ ಕೆಲಸ ಮಾಡೀನಿ ರೀ ಸೆಕೆಂಡ್ ಪ್ರೆಗ್ನೆನ್ಸಿ ಟೈಮಲ್ಲಿ. ಫಸ್ಟ್ ಪ್ರೆಗ್ನೆನ್ಸಿ ಟೈಮಲ್ಲಿ ನಾನು ಕೆಲಸನೇ ಮಾಡಿಲ್ಲ ರೀ, ಜಾಸ್ತಿ ಅಂದರೆ ಮಾಡೀನಿ, ಎಷ್ಟು ಅಷ್ಟಕ್ಕೆ ಮಾಡಿದ್ದೀನಿ. ಆದರೂ ದೇವ್ರ ಕೃಪೆಯಿಂದ ನನಗೆ ಒಳ್ಳೆ ನಾರ್ಮಲ್ ಡೆಲಿವರೀಸೇ ಆಗ್ಯಾವ ರೀ. ಅದು ಸಹ ನನಗೆ ಪೇಯ್ನ್ಸ್ ಏನು ಬರಲ್ಲ ರೀ. ಅವ್ರು ಕೊಟ್ಟಿದ್ದ ಡೇಟಿಗೆ ನನಗೆ ಡೆಲಿವರೀಸ್ ಆಗೋದು. ಇವತ್ತು ಕೊಟ್ಟಿದ್ದಾರೆ ಡೇಟ್ ಅಂತಂದರೆ ಇವತ್ತು ಹೋದರೆ ನನಗೆ ಇವತ್ತೇ ಡೆಲಿವರಿ ಆಗ್ತೈತೆ. ಅಷ್ಟರವರೆಗೆ ಪೇಯ್ನ್ಸ್ ನನಗೆ ಬರೋದೇ ಇಲ್ಲ. ಒಂದೆರಡು ಇಂಜೆಕ್ಷನ್ ಹಾಕ್ತಾರೆ, ಆ ಇಂಜೆಕ್ಷನ್ಗೆ ನನಗೆ ಪೇಯ್ನ್ ಸ್ಟಾರ್ಟ್ ಆಗ್ತಾವೆ ರೀ. ಹಂಗಿದ್ರೆ ಎಷ್ಟೋ ಮೇಲು ರೀ, ಯಾಕೆಂದರೆ ನೋವು ಅವೆಲ್ಲ ಬಂತಂದ್ರೆ ರೀ ಎಷ್ಟು ಕಷ್ಟ, ನೋವು ತಡ್ಕೊಳಕ್ಕೆ ಆಗೋದಿಲ್ಲ ರೀ. ಅವಾಗೇ ಅನಿಸುತ್ತೆ ರೀ, ಅಮ್ಮ ನಮ್ಮ ತಾಯಿ ನಮ್ಮ ಸಲುವಾಗಿ ಎಷ್ಟು ಕಷ್ಟಪಟ್ಟಿದ್ದಾರೆ ಅಲ್ಲ ಅಂತ. ಆದರೆ ಹೆಣ್ಮಕ್ಳ ಜಾಗದಲ್ಲಿ ಯಾವ ಗಂಡು ಮಕ್ಳನ್ನು ನಿಲ್ಲೋಕೆ ಆಗೋದೇ ಇಲ್ಲ ರೀ. ಏನು ಅಂದರೆ ಹಿಂಗೆ ಡೆಲಿವರಿ ಪೇಯ್ನ್ ಆಗಲಿ ಪ್ರತಿಯೊಂದು ನೋವು ಹೆಣ್ಮಕ್ಳು ಭಾಳ ಸಹಿಸ್ಕೊತಾರೆ ಗಂಡು ಮಕ್ಳಿಗೆ ಹೋಲಿಸಿದ್ರೆ. ಗಂಡು ಮಕ್ಳಿಗೆ ನೋವು ಹೇಳ್ಕೊಳಲ್ಲ ಅಂತ ಹೇಳ್ತೀವಿ, ಆದರೆ ಅವ್ರಿಗಿಂತ ಹೆಚ್ಚಾಗಿ ಹೆಣ್ಮಕ್ಳನ್ನ ಹೇಳ್ಕೊಳೋದೇ ಇಲ್ಲ ರೀ. ಸರಿ ರೀ, ನಾನು ಹೊರಗಡೆ ಕಸ ಬಳಿದು ನೀರು ಹಾಕಿ ರಂಗೋಲಿ ಹಾಕಿ, ಇನ್ನು ನಮ್ಮ ಯಜಮಾನ್ರು ಇದ್ದರು, ಅವ್ರಿಗೆ ಕಾಫಿ ಕೊಟ್ಟು ಹಾಸಿಗೆ ತೆಗ್ದು, ಇನ್ನು ನನ್ನ ಮಗಳು ಹೋಮ್ವರ್ಕ್ ಮಾಡ್ತಾಯಿದ್ದಾಳೆ, ಬೇಗ ಎದ್ದಿದ್ದಾಳೆ. ಎದಕ್ಕಂದರೆ ರೀ ಲಾಸ್ಟ್ ವೀಕಿಂದನೂ ಹೋಮ್ವರ್ಕ್ ಇತ್ತು, ಸಾಟರ್ಡೇ ರಜೆ ಹಾಕಿದ್ಲು ನನ್ನ ಮಗಳು, ಅದು ಪೆಂಡಿಂಗ್ ಇತ್ತು. ಅದು ಬುಕ್ ಇವಾಗ ಕೊಟ್ಟಿದ್ದಾರೆ ಮನೆಗೆ, ಇವತ್ತಿಂದು ಮತ್ತು ಮೊನ್ನೆದು ಎರಡೂ ಮಾಡ್ಕೊಂಡು ಕುಂತಿದ್ದಾಳೆ. ನಾನು ಬೇಡಮ್ಮ ಅಂತಂದರೆ ಇಲ್ಲಮ್ಮ ನಮ್ಮ ಮ್ಯಾಮ್ ಬೈತಾರೆ ಅಂತೇಳಿ ಮಾಡ್ಕೊಂಡು ಕುಂತಿದ್ದಾಳೆ. ಇನ್ನು ನಾನು ಅಡುಗೆ ಎಲ್ಲ ಮಾಡಿದ್ದೀನಿ ರೀ. ಇನ್ನು ಫಸ್ಟು ಹಿಂಗೆ ಹೊರಗಡೆ ಕುಂತು ನನಗೆ ಕಾಫಿ ಕುಡಿಬೇಕಂದ್ರೆ ಭಾಳ ಅಂದರೆ ಭಾಳ ಇಷ್ಟ. ಬೆಳಿಗ್ಗೆ ಹೊತ್ತು ತಪ್ಪಿದರೆ ಈವ್ನಿಂಗ್ ಟೈಮ್ ಅಂತೂ ಆಗೋದೇ ಇಲ್ಲ. ಬೆಳಿಗ್ಗೆ ಟೈಮ್ ಅಂತೂ ಸ್ವಲ್ಪ ಪೀಸ್ಫುಲ್ಲಾಗಿರುತ್ತಂತೇಳಿ ನಾನು ಹೊರಗಡೆ ಕೂತ್ಕೊಂಡು ಕಾಫಿ ಕುಡಿದು ನೀರು ಕುಡಿತೀನಿ ರೀ. ನಮ್ಮ ಯಜಮಾನ್ರು ಬುಲೆಟ್ ಒರೆಸ್ತಾ ಇದ್ದಾರೆ. ಇನ್ನು ಅಡುಗೆ ತೋರಿಸ್ತೀನಿ ಬರ್ರಿ. ಅವಲಕ್ಕಿ ಮಾಡಿದ್ದೀನಿ, ಅನ್ನ ಮಾಡಿದ್ದೀನಿ, ಇನ್ನು ಅನ್ನದ ಜೊತೆಗೆ ಬೇಳೆ ಮಾಡಿದ್ದೀನಿ ರೀ. ಬೇಗ ಎದ್ದಿದ್ದಲ್ವ, ಅಂದರೆ ದಿನಾನೂ ಬೇಗ ಎದ್ದೇಳ್ತೀನಿ, ಅಡುಗೆ ಸ್ವಲ್ಪ ಬೇಗ ಮಾಡ್ಕೊಂಡಿದ್ದೀನಿ. ಇನ್ನು ನನ್ನ ಮಗಳು ಹೋಮ್ವರ್ಕ್ ಮಾಡೋ ವಿಷಯದಲ್ಲಿ ಊಟ ಮಾಡೋದೇ ಮರೆತುಬಿಟ್ಟಿದ್ದಾಳೆ. ಮರ್ತಿಲ್ಲ ಅಂತಲ್ಲ, ಟೈಮ್ ಇಲ್ಲ. ಸೊ ಹಂಗಂತೇಳಿ ನಾನೇ ಇನ್ನು ನಮ್ಮ ಮೈದ್ನವ್ರ ಮನೆ ಕಡೆ ಕರ್ಕೊಂಡೋಗಿ ಅಲ್ಲೇ ನಿಂದಿರಿಸಿ ಉಣಿಸ್ತಾ ಇದ್ದೀನಿ ರೀ. ಇನ್ನು ಅಲ್ಲೇ ಉಣಿಸ್ತಿದ್ರೆ ಅಮ್ಮ ಇನ್ನೂ ಸ್ವಲ್ಪ ಉಣಿಸು ಅಂತ ಹೇಳ್ತಾಳೆ. ಮನೆಯಲ್ಲಿ ಉಣು ಅಂತಂದರೆ ಅಸಲು ಉಣೋದೇ ಇಲ್ಲ ರೀ. ಹಿಂಗೆ ನೋಡಿರಿ ನನ್ನ ಮಕ್ಳು ಮಾಡೋದು. ಇನ್ನು ತನಗೆ ಸ್ಕೂಲಿಗೆ ಕಳಿಸಿ ನಾನು ತಿರುಗಿ ಮನೆಗೆ ಬರ್ತಾಯಿದ್ದೀನಿ. 6 ತುತ್ತಷ್ಟು ಅವಲಕ್ಕಿ ಉಣಿಸಿರಿ ನಮ್ಮ ಮನೆಗೆ ಬರ್ತಾಯಿದ್ದೀನಿ ನಾನು. ನಮ್ಮ ಮಗಳಿಗೆ ಟೆನ್ಷನ್ ಜಾಸ್ತಿ ಅಪ್ಪ ಹೋಮ್ವರ್ಕ್ ಮಾಡಿಲ್ಲ ಅಂತಂದರೆ. ಇನ್ನು ಬರೋಕ್ಕಿಲ್ಲ ರೀ, ಮನೆಯಲ್ಲಿ ಪಾತ್ರೆ ಎಲ್ಲ ಸ್ಟ್ಯಾಂಡಲ್ಲಿ ಜೋಡಿಸ್ಕೊತಾ ಇದ್ದೀನಿ. ಯಾವಾಗಲೂ ಸ್ಟ್ಯಾಂಡ್ ಖಾಲಿ ಆಗುತ್ತಾ ಮತ್ತು ತುಂಬುತ್ತಾ, ಖಾಲಿ ಆಗುತ್ತಾ ತುಂಬುತ್ತಾ. ಈ ಪಾತ್ರೆ ಸ್ಟ್ಯಾಂಡ್ ಎಲ್ಲಾದರೂ ಖಾಲಿ ಇದೆ ಅಂದರೆ ನಾನು ಅಲ್ಲಿಗೆ ಬಟ್ಟೆ ತಗೊಂಡು ಒರೆಸ್ಕೊಂಬಿಡ್ತೀನಿ. ಪದೇ ಸ್ಟ್ಯಾಂಡ್ ಇಳಿಸಿ ನಾನು ತೊಳೆಯೋದಿಲ್ಲ. ವರ್ಷಕ್ಕೊಂದು ಸಲನ ತಪ್ಪಿದ್ರೆ 2 ಸಲ ನಾನು ತೊಳೆಯೋದು. ಯಾಕೆಂತಂದರೆ ರೀ ಕೈ ಕೊಯ್ಕೊಂಡು ಹೋಗ್ಬಿಡ್ತಾವೆ ರೀ ಸ್ಟ್ಯಾಂಡ್ ತೊಳೆಯುವಾಗ. ಅದಕ್ಕೆ ನಾನು ಗ್ಲಾಸ್ಗಳು ರ್ಯಾಕ್ ಅಲ್ಲೆಲ್ಲ ಖಾಲಿ ಇದೆ ಅಂತಂದರೆ ಬಟ್ಟೆ ತೊಗೊಂಡು ಒರೆಸ್ಕೊಂಡು ಆಮೇಲೆ ಅಲ್ಲಿ ಗ್ಲಾಸ್ಗಳು ಬಾರ್ಲಾಕ್ತೀನಿ ರೀ. ಇನ್ನೊಂದು ಅದ್ರ ಮೇಲೆ ನ್ಯೂಸ್ ಪೇಪರ್ ಹಾಕಿ ಅಂದರೆ ರೀ ಪಾತ್ರೆ ಬಾರ್ಲಾಕಿದಾಗ ನ್ಯೂಸ್ ಪೇಪರ್ ವಾಸನೆ ಬರ್ತಾವೆ. ನೀರು ಇಳ್ದಾವಂದ್ರೆ ಬರೋದಿಲ್ಲ. ಏನಾನ ಗ್ಲಾಸಲ್ಲಿ ನೀರೇನನ್ನ ಬಟ್ಲದಾಗ ನೀರೇನನ್ನ ಹಂಗೆ ಇದ್ದಾವೆ ಅಂತಂದರೆ ನ್ಯೂಸ್ ಪೇಪರ್ ವಾಸನೆ ಬರ್ತಾವೆ ರೀ. ಅದಕ್ಕೆ ನಾನು ನ್ಯೂಸ್ ಪೇಪರ್ ಅಸಲು ಯೂಸೇ ಮಾಡೋದೇ ಇಲ್ಲ ನಾನು. ಇನ್ನು ಒಳಗಡೆ ಕಸ ಬಳ್ಕೊಂಡು ಇನ್ನು ಸ್ವಲ್ಪ ಹೊರಗಡೆ ಬಳ್ಕೊತಾ ಇದ್ದೀನಿ. ಎಷ್ಟು ಸಾರಿ ಒಳಗಡೆ ನಾನು ಕಸ ಬಳಿತೀನಿ ಅಷ್ಟು ಸಾರಿ ಆ ಪಾಟಣಿಕೆ ಎಲ್ಲ ಬಳ್ಕೊಂಬಿಡ್ತೀನಿ. ಇಲ್ಲಾಂದರೆ ಅದಕ್ಕಿರೋ ಮಣ್ಣೆಲ್ಲ ಅಂಟ್ಕೊಂಡು ಮನೆಯಲ್ಲಿ ಹಂಗೆ ಬಂದುಬಿಟ್ರೆ ಮನೆಯಲ್ಲೇ ಇಲ್ಲ ಅದೇ ಮಣ್ಣು ಇರುತ್ತಂತೇಳಿ ಹೊರಗಡೆ ಅಲ್ಲೇ ಸ್ವಲ್ಪ ಬಳ್ಕೊತೀನಿ ರೀ. ನನ್ನ ಮಗಳಿಗೆ ಪುಟ್ಟಿಯಲ್ಲಿ ಕುಂತಿದ್ಲು ರೀ, ಎಷ್ಟು ಚೆನ್ನಾಗಿ ಕುಂತಿದ್ಲು. ಕೂತ್ಕೊಂಡು ಏನೋ ನಿಂತು ಬಗ್ಗಿ ಏನೋ ಮಾಡೋಕ್ಕೆ ಹೋಗಿದ್ದಾಳೆ, ಒತ್ಕೊಂಡು ಬಿದ್ದುಬಿಟ್ಟಿದ್ದಾಳೆ. ಅದಕ್ಕೆ ಮತ್ತೆ ಏನನ್ನ ಕುತ್ಕೊತಾಳೆ ಏನಂತ ವೀಡಿಯೋ ಮಾಡ್ತಿದ್ದೀನಿ. ನನ್ನ ಮಗಳು ನೋಡಿದ್ರೆ ಕುತ್ಕೊತಾನೆ ಇಲ್ಲ, ಹೇಳಿದರೆ ಕುತ್ಕೊತಾಳೆ ರೀ. ಮತ್ತು ಇನ್ನೊಂದ್ಸಲ ಭಯ ಇರೋದಿಲ್ಲ. ಅದಕ್ಕೆ ನಾನು ವೀಡಿಯೋ ಮಾಡ್ತಿರೋದು ನನ್ನ ಮಗಳಿಗೆ ಗೊತ್ತೇ ಇಲ್ಲ. ನೋಡಿ ನಾನು ಟಬ್ಬಾಗಿಂದ ಬಿದ್ದು ನನಗೆ ಬಂದು ಹೇಳಿಲ್ಲ ರೀ. ಹೇಳಿದರೆ ನಾವು ಬೈತೀವಿ ಹೋಗೋದಿಲ್ಲ, ಇದು ಕುತ್ಕೊಂಡು ನೀನು ಅಂತ. ಅದಕ್ಕೆ ಹೇಳೋದೇ ಇಲ್ಲ. ನಾನು ನೋಡ್ತಿದ್ದೀನಿ ಏನನ್ನು ಮಾಡ್ತಾಳೇನಂತ. ಏನಿಲ್ಲ, ಬಿದ್ದಿದ್ದ ಟಬ್ಬನ್ನು ತೆಗೆದುಕೊಂಡು ಮತ್ತೆ ಆ ಪುಟ್ಟಿನ ತಗೊಂಡು ಆಡ್ಕೊಂತಿದ್ದಾಳೆ. ಇನ್ನು ನಾನು ಪಾತ್ರೆ ತೊಳೆಯೋಣಂತೇಳಿ ಪಾತ್ರೆ ಹೊರಗೆ ಇಟ್ಕೊಂಡೆ. ಅಮ್ಮ ನನ್ನ ಎತ್ಕೊಂತ ಅನ್ನೋಕ್ಕಿಲ್ಲ, ಸ್ವಲ್ಪ ಹೊತ್ತು ಎತ್ಕೊಂಡಿರಿ. ನಮ್ಮ ಸೃಷ್ಟಿ ಕಡೆ ಟೈಮ್ ಭಾಳ ಕಡಿಮೆಪ್ಪ ನಾನು ಸ್ಪೆಂಡ್ ಮಾಡಿದ್ದು. ಗಾರ್ಡನ್ ಕಡೆ ಭಾಳ, ಅದಕ್ಕೆ ಕಾರಣ ಭಾಳ ಚುರುಕಿದ್ದಾಳೆ. ಅಮ್ಮಣಿನೂ ಚುರುಕಿದ್ದಾಳೆ. ಏನಂತಂದರೆ ಅಮ್ಮಗೆ ಭಾಳ ನಾನು ಟೈಮ್ ಸ್ಪೆಂಡ್ ಕೊಟ್ಟಿಲ್ಲ. ತಂಗಿನೂ ಅಮ್ಮಣಿನ ಚೆನ್ನಾಗಿ ನೋಡ್ಕೊತಾಳೆ, ಅತ್ತೆನೂ ಚೆನ್ನಾಗಿ ನೋಡ್ಕೊತಾರೆ. ಯಾರು ಎಷ್ಟು ನೋಡ್ಕೊಂಡ್ರೂ ನಾನು ನೋಡ್ಕೊಂಡಷ್ಟು ನೋಡ್ಕೊಳಕ್ಕಾಗಲ್ಲ, ಹೌದಿಲ್ಲಪ್ಪ. ಆದರೆ ನಮ್ಮ ತಂಗಿ ನೋಡ್ಕೊತಾಳೆ ರೀ. ನಾನು ಹೆಂಗೆ ನೋಡ್ಕೊತೀನಿ ನನ್ನ ಮಕ್ಕಳನ್ನ ಹಂಗೆ ನೋಡ್ಕೊತಾಳೆ. ಇನ್ನು ನಾನು ನೋಡ್ಕೊಳಲ್ಲ ಅವ್ರ ಮಕ್ಕಳನ್ನ ಅಷ್ಟು. ನಮ್ಮ ತಂಗಿ ನೋಡ್ಕೊತಾಳೆ, ಚೆನ್ನಾಗಿ ನೋಡ್ಕೊತಾಳೆ.
ನಮ್ಮ ತಂಗಿ ಇದ್ದಾಳೆ ಅನ್ನುವಂಥ ಧೈರ್ಯದಿಂದ ನಾನು ಹೊರಗಡೆ ಕೆಲ್ಸಕ್ಕೆ ಹೋಗ್ತಾ ಇದ್ದೀನಿ ರೀ. ನಮ್ಮ ತಂಗಿ ಇಲ್ಲಂದಿದ್ರೆ ಮೇ ಬಿ ನಾನು ಕೆಲಸ ಬಿಟ್ಬಿಡ್ತಿದ್ದೆ ಏನೋ, ಯಾಕೆಂದರೆ ಅಷ್ಟು ಚೆನ್ನಾಗಿ ನೋಡ್ಕೊತಾಳೆ ನನ್ನ ಮಗಳನ್ನ. ಅಷ್ಟೇ ಸಾಕಲ್ವಾ, ಇನ್ನು ಏನು ಬೇಕು ರೀ. ಇನ್ನು ನಾನು ಪಾತ್ರೆ ತೊಳೆಯೋಣಂತ ಹೋಗೋಷ್ಟರಲ್ಲಿ ನನ್ನ ಮಗಳು ಏನು ಮಾಡಿದ್ದಾಳೆ ಅಂದರೆ ರೀ, ಬಾತ್ರೂಮ್ಗೆ ಒಂದು ಹಗ್ಗ ಕಟ್ಟಿದ್ದೀವಿ, ಅದನ್ನು ಸುತ್ಕೊಂಡು ಬಿಟ್ಟಿದ್ದಾಳೆ ಕೈಗೆ. ನಮ್ಮ ಯಜಮಾನ್ರು ಅಯ್ಯಯ್ಯೋ ಅಮ್ಮ ನಿನ್ನ ಟ್ಯಾಬ್ ಇಟ್ಕೊಂಡ್ಬಿಟ್ಟಿದ್ದೆ. ಟ್ಯಾಬ್ ಅಂದರೆ ನನ್ನ ಮಗಳಿಗೆ ಭಯ ರೀ. ಟ್ಯಾಬ್ ಅಂದರೆ ಏನಂತ ಗೊತ್ತಿಲ್ಲ, ಸುಮ್ಮನೆ ಟ್ಯಾಬ್ ಅಂದರೆ ಭಯ ಬೀಳ್ತಾಳೆ. ಅಯ್ಯಯ್ಯೋ ಟ್ಯಾಬ್ ಇಟ್ಕೊಂಡ್ಬಿಟ್ಟಿದ್ದೆ ಅಮ್ಮ ನೀನು ಅನ್ನೋಕ್ಕಿಲ್ಲ, ಇನ್ನು ಅಳುತ್ತಾ ಇದ್ದಾಳೆ ರೀ. ಅಮ್ಮ ನನ್ನ ಟ್ಯಾಬ್ ಇಟ್ಕೊಂಡೈತೆ ಬಾಮ ಬಾಮ ಅಂತ. ಇನ್ನು ಅದನ್ನು ತೆಗೆದು ಇನ್ನು ಪಾತ್ರೆ ತೊಳೆಯೋಕ್ಕೆ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇವತ್ತು ಬೇಗ ಆಗಿದಾವಪ್ಪ ಕೆಲಸ, ಯಾಕೇನೋ ಗೊತ್ತಿಲ್ಲ. ಪ್ರತಿದಿನ ಸ್ವಲ್ಪ ಲೇಟೇ ಆಗ್ತಿದ್ದು, ಪ್ರತಿದಿನಕ್ಕೆ ಹೋಲಿಸಿದ್ರೆ ಅಡುಗೆ ಬೇಗ ಆಗೈತೆ. ಮನೇಲಿ ಕೆಲಸ ಸಹ ಬೇಗ ಮಾಡ್ಕೊತಿದ್ದೀನಿ. ಇನ್ನೊಂದು ಅಡುಗೆ ನಾನು ಬೆಳಿಗ್ಗೆ ಇವತ್ತು 6 ಗಂಟೆಗೆ 6:30 ಎಲ್ಲ ಸ್ಟಾರ್ಟ್ ಮಾಡಿದ್ದೀನಿ ರೀ. ಬೆಳಗ್ಗೆ ದಿನ ನಾನು 7 ಗಂಟೆಗೆ ಸ್ಟಾರ್ಟ್ ಮಾಡ್ತೀನಿ, 7:30 ಮೇಲೆ. ಇವತ್ತು ಬೇಗ ಆಗಿದೆ. ನನಗೆ ತಣ್ಣಗಿದ್ರೆ ನನಗೆ ಊಟ ಮಾಡೋಕ್ಕಾಗಲ್ಲಪ್ಪ, ನನಗೆ ಬಿಸಿ ಇದ್ದರೆ ಮಾತ್ರ ನನಗೆ ಊಟ ಮಾಡೋಕ್ಕೆ ಇಷ್ಟ. ಆದರೆ ನಮ್ಮ ಯಜಮಾನ್ರು ಏನಂತಾರೆ, ನೀನು ಊಟ ಬಿಸಿದ ತಣ್ಣಂದಲ್ಲ, ನಿನಗೆ ಟೈಮ್ ಅಡ್ಜಸ್ಟ್ ಆಗಬೇಕು, ಇಲ್ಲಾಂದ್ರೆ ನೀನು ಓಡ್ತಿರ್ತೀವಿ ಎತ್ಕೊಂಡೆ ಬಿತ್ಕೊಂಡೆ ಅನ್ನಂಗೆ. ಅದಕ್ಕೆ ಬೇಗ ಮಾಡು ಏನಾಗೋದಿಲ್ಲ ಅಂತ. ನನ್ನ ಮಗಳು ಕಸ್ದಾಗ ಹೋಗಿ ಓದ್ಕೊತ ಕೂತ್ಕೊಂಡಿದ್ದಾಳೆ ರೀ. ಅದಕ್ಕೆ ವೀಡಿಯೋ ತೆಗೀರಿ ಅನ್ನೋಷ್ಟರಲ್ಲಿ ಇನ್ನು ತಾನು ಎದ್ದೇ ಬಂದುಬಿಟ್ಲು. ಮನೆ ಕಡೆ ಎಷ್ಟು ನೀಟ್ ಐತೆ, ಅಲ್ಲಿ ಕೂತ್ಕೊಳ್ಳೋದು ಬಿಟ್ಟು ಅಲ್ಲಿ ಕಸ ಚೆಲ್ತೀವಿ ರೀ, ಮುಸುರೆ ಅವೆಲ್ಲ. ಅಲ್ಲೂ ಹೋಗಿ ಕುಂತು ನನ್ನ ಮಗಳು ಓದ್ತಿದ್ದಾಳೆ. ಅಪ್ಪ ಏನು ಸಾಧಿಸ್ತಾಳೆ ಇರಪ್ಪ ನನ್ನ ಮಗಳಂತೂ. ಊಟ ಮಾಡೋಣ ಬರ್ರಿ, ಟಿಫಿನ್ ಮಾಡೋಣ ಬರ್ರಿ ಎಲ್ಲರೂ. ಇನ್ನು ಟಿಫಿನ್ ರೆಡಿ ಆಗಿದೆ, ಟಿಫಿನ್ ಮಾಡಿಕೊಂಡು ಇನ್ನು ಕೆಲಸಕ್ಕೆ ಓಡಬೇಕು. ಇವತ್ತು ಕೀಮೋ ಇದಾವೆ ರೀ ಹಾಸ್ಪಿಟ್ಲಲ್ಲಿ. ಆ ಕೀಮೋ ಇರೋ ಸಲುವಾಗಿ ಸ್ವಲ್ಪ ಬೇಗನೂ ಹೋಗಬೇಕಾಗುತ್ತೆ ಇವತ್ತು. ಕೀಮೋ ಇಲ್ಲಾಂದರೆ ಒಂದು ಸ್ವಲ್ಪ ಲೇಟ್ ಆಗುತ್ತೆ, ಒಂದು 1/2 hour 1 ತಾಸು ಸ್ವಲ್ಪ ಲೇಟಾಗಿ ಹೋಗ್ತೀನಿ. ಕೀಮೋ ಇದ್ದಾವೆ ಅಂತಂದರೆ ಬೇಗ ಹೋಗ್ತೀನಿ, ಯಾಕೆಂದರೆ ಅವ್ರು ಬರೋದೇ 11 ಗಂಟೆಗೆಲ್ಲ ಬರ್ತಾರೆ. ಇನ್ನು ಅವ್ರಿಗೆ ಟೆನ್ಷನ್ ತಗೊಂತಾರೆ, ಕೀಮೋ ಪೇಷಂಟ್ ಇನ್ನೂ ಬಂದಿಲ್ಲ ಅಂತ. ಅದಕ್ಕೆ ಸ್ವಲ್ಪ ಬೇಗ ಹೋಗ್ಬಿಟ್ರೆ ಒಳ್ಳೇದಲ್ಲ ಅಂತ. ಆ ಪೇಷಂಟ್ನ ಬಂದುಬಿಟ್ರೆ 3 ದಿನ ಕೀಮೋ ನಡೀತಿದ್ರಿ. ಡೇ 1 ಡೇ 2 ಡೇ 3 ರೀ, 3 ದಿನ ನಡೆಯುತ್ತಾ. ಅವ್ರ ಸಲುವಾಗಿ ಸ್ವಲ್ಪ ಬೇಗ ಹೋಗ್ಬೇಕು ಇವತ್ತು. ಇನ್ನು 2 ಡೇಸ್ ಸ್ವಲ್ಪ ನಿಧಾನವಾಗಿ ಹೋದ್ರೂ ನಡೀತೈತೆ, ಯಾಕೆಂದರೆ ಇನ್ನು 2 ಡೇಸ್ ಒಂದೇ ಇಂಜೆಕ್ಷನ್ ಇರ್ತೈತೆ. ಅದಕ್ಕೆ ನಾನು ನಿಧಾನವಾಗಿ ಹೋಗ್ತೀವಿ. ಫಸ್ಟ್ ಡೇ ಆದರೆ 2 ಇಂಜೆಕ್ಷನ್ ಇರ್ತಾವೆ ರೀ, ಅವು ಬಂದುಬಿಟ್ಟು 3 ತಾಸು ಒಂದು ಇಂಜೆಕ್ಷನ್ ಹೋಗಬೇಕು. ಅದಕ್ಕೆ ಸ್ವಲ್ಪ ಬೇಗ ಹೋಗ್ತೀನಿ. ಇನ್ನು ತಿರ್ಗಾ ದಿನದಾದರೆ 3 ತಾಸೆ, ಒಂದೇ ಬಾಟ್ಲ್ ಅಲ್ವಾ, ನಿಧಾನವಾಗಿ ಹೋಗ್ತೀವಿ. ಮಧ್ಯಾಹ್ನ ಹಾಗೆ ಪೇಷಂಟ್ ಸಹ ಮಧ್ಯಾಹ್ನನೇ ಬರೋಕೆ ಹೇಳ್ತೀವಿ. ಅಮೃತವ್ರ ಮನೆ ಮೇಲೆ ಬಟ್ಟೆ ಹಾಕಿದ್ದೆ, ಇನ್ನು ಅವನ್ನ ತೊಗೊಂಬರೋಣ ಅಂತೇಳಿ ತೊಗೊಂಡು ಬರ್ತಾಯಿದ್ದೀನಿ ರೀ. ವೀಡಿಯೋ ಮಾಡ್ತೀನಿ ರೀ, ಆದರೆ ವೀಡಿಯೋ ಎಡಿಟ್ ಮಾಡೋಕ್ಕೆ ನನಗೆ ಟೈಮೇ ಸಿಗ್ತಾಯಿಲ್ಲ. ವೀಡಿಯೋ ಎಡಿಟ್ ಮಾಡಿದ್ರೆ ವಾಯ್ಸ್ ಕೊಡೋಕ್ಕಾಗಲ್ಲ. ವಾಯ್ಸ್ ಕೊಡಬೇಕಂದ್ರೆ ಪ್ಲೇಸ್ ಎಲ್ಲ ಸೈಲೆಂಟ್ ಇದ್ದರೆ ಮಾತ್ರ ವಾಯ್ಸ್ ಕೊಡೋಕ್ಕಾಗುತ್ತಾ. ಏನಾದ್ರು ಸೈಲೆಂಟ್ ಇಲ್ಲ, ನಾನು ಹಂಗೆ ವಾಯ್ಸ್ ಕೊಡ್ತಿದ್ದೀನಿ ಅಂದರೆ ನಾನು ವೀಡಿಯೋ ನೋಡೋದೇ ಇಲ್ಲ. ಮೊದಲೇ ನನ್ನ ವೀಡಿಯೋ ಸ್ವಲ್ಪ ಜನ ನೋಡ್ತಾರೆ, ಇನ್ನು ಅದನ್ನು ಸಹ ಸ್ಕಿಪ್ ಮಾಡಿಬಿಟ್ರೆ ಕಷ್ಟ, ಹೌದಿಲ್ಲ. ಅದಕ್ಕೆ ಸ್ವಲ್ಪ ಸೈಲೆಂಟ್ ಇರೋ ಟೈಮಲ್ಲಿ ನಾನು ವಾಯ್ಸ್ ಕೊಡ್ತೀನಿ. ಅಮೃತವ್ರ ಮನೆ ಮೇಲಿಂದ ನಿಂತು ನಮ್ಮ ಮನೆ ನೋಡಿದ್ರೆ ನಮ್ಮ ಮನೆ ಕಾಣೋದೇ ಇಲ್ಲ ರೀ. ಯಾಕೆಂತಂದರೆ ಬೇವಿನ ಮರ ಮತ್ತು ಜಾಮೀನಿನ ಗಿಡ ಇರೋ ಸಲುವಾಗಿ ಕಾಣೋದೇ ಇಲ್ಲ. ಇಷ್ಟು ಗ್ರೀನ್ ಆಗಿದೆ ನೋಡ್ರಿ, ಚೆನ್ನಾಗಿದೆ ಅಲ್ವಾ, ನನಗಿಷ್ಟ ಆಯಿತು. ನಾನು ಬಟ್ಟೆ ತಗೊಂಡು ಇನ್ನು ಮನೆಗೆ ಹೋಗ್ತಾ ಇದ್ದೀನಿ ರೀ. ನನಗಿಷ್ಟ ಆಯ್ತಪ್ಪ ಈ ನೇಚರು. ಇನ್ನೂ ಗಿಡಗಳಾಗಬೇಕು ರೀ ನಾವು. ಇನ್ನು ಬಟ್ಟೆ ತೊಗೊಂಡು ಬರೋಕ್ಕಿಲ್ಲ. ಇನ್ನು ನಮ್ಮ ರಾಜ್ಕುಮಾರ್ ಮಾಮ ಅವರು ಹೊರಟಿರೋ ಕೆಲಸಕ್ಕೆ. ಇನ್ನು ನಾನು ರೆಡಿಯಾಗಿ ನಾನು ಹೋಗಬೇಕೀಗ. ಇವಾಗ ಬೆಳಿಗ್ಗೆ ವಾಯ್ಸ್ ಕೊಡ್ತಾಯಿದ್ದೀನಿ ರೀ. ಹೊರಗಡೆ ಪಕ್ಷಿಗಳು ಎಷ್ಟು ಚೆನ್ನಾಗಿ ಚಿಲಿಪಿಲಿ ಅಂತಿದ್ದಾವೆ. ನಮ್ಮ ಮನೆ ಕಡೆ ಗಿಳಿಗಳು ಬರ್ತಾವೆ ರೀ. ಗಿಳಿಗಳು ನಮ್ಮ ಮನೆಗೆ ಬರೋದಿಲ್ಲ, ಇದು ಬೇವಿನ ಮರದಾಗ ಬರ್ತವೆ, ಬಂದು ಹೋಗ್ಬಿಡ್ತವೆ. ಬೆಳಗ್ಗೆ ಹೊತ್ತು ಒಂದು ರೌಂಡ್ ಹಾಕ್ಕೊಂಡು ಹೋಗ್ತವೆ. ಓಕೆ ರೀ, ನನ್ನ ವೀಡಿಯೋ ಮುಗಿಯೋಕೆ ಬಂತು. ಪ್ಲೀಸ್ ಮರ್ಯಾದೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊರಿ ಪ್ಲೀಸ್ ರೀ. ನೀವು ಮಾಡೋ ಒಂದು ಹೆಲ್ಪಿಂದ ನನಗೆ ಎಷ್ಟೋ ಅನುಕೂಲ ಆಗುತ್ತಾ. ಮರ್ಯಾದೆ ಲೈಕ್ ಮಾಡಿರಿ, ಹೇಗಿದೆ ಅಂತ ನನ್ನ ವೀಡಿಯೋ ಕಮೆಂಟ್ ಮಾಡಿರಿ. ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಸಹ ನನ್ನ ವೀಡಿಯೋಸ್ನ ಶೇರ್ ಮಾಡಿರಿ, ಅವ್ರಿಗೂ ಸಬ್ಸ್ಕ್ರೈಬ್ ಮಾಡ್ಕೊರಿ ಅಂತ ಹೇಳ್ರಿ. ಓಕೆ ರೀ, ಬಾಯ್ ರೀ. ನೆಕ್ಸ್ಟ್ ಒಂದು ವೀಡಿಯೋ ಅಲ್ಲಿ ನಾವು ಭೇಟಿ ಆಗೋಣ. ಬಾಯ್ ರೀ.